ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬೆಂಗಳೂರಿಗೆ ಹೊಂಟಿದ್ವಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಸೀಮಂತ ಕಾರ್ಯಕ್ರಮ ಇತ್ತು ನಮ್ಮ ರಿಲೇಟಿವ್ಸ್ದು. ಸೊ ನಾವು ಶುಕ್ರವಾರನ ಬಿಟ್ಟಿದ್ವಿ, ಯಾಕಂದ್ರೆ ಶನಿವಾರ ಒಂದು ದಿನ ರೆಸ್ಟ್ ಮಾಡಿ ಸಂಡೇ ನಾವು ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಮಂಡೇ ಹತ್ಬೇಕಂತೇಳಿ ಶುಕ್ರವಾರನ ಹೊಂಟಿದ್ವಿ. ನೋಡ್ರಿ ನಮ್ಮ ಗುಬ್ಬಿ ಅವ್ರು ರೆಡಿ ಆಗ್ಯಾರ. ಅವ್ರ ಅಜ್ಜಿ ಬಿಟ್ಟು ಬರಾಕ್ ಅಲ್ಲೇ ಮಾತಿದ್ಲು. ಅವ್ರ ಅಜ್ಜಿನ ಕರೆಯತ್ತಾಳ ಎತ್ಕೊಬಾ ಅಂತೇಳಿ. ಅವರಪ್ಪ ರೆಡಿ ಆದ್ರೂ ಅವರಪ್ಪನ ಹತ್ರ ನಿಲ್ವಳಾಗಿದ್ಲಕ್ಕಿ. ಅವ್ರ ಅಜ್ಜಿನ ಬೇಕಾಕಿಗಂತೂ ಎಲ್ಲರೂ ಅಪ್ಪ ಅವ್ವ ಬೇಕಂದ್ರಕಿ ಅಜ್ಜಿ ತಾತ ಬೇಕಂತಾಳ ನಮ್ಮ ಗುಬ್ಬಿ. ನಾವಿಬ್ರು ರೆಡಿ ಆದ್ರೂ ನಮ್ಮ ಹತ್ರ ಬರಾತಿಲ್ಲಕ್ಕಿ. ನೋಡ್ರಿ ಅವ್ರಪ್ಪ ಟಾಟಾ ಮಾಡತ್ತಾಳ, ನೀವು ಹೋಗಂತೇಳಿ. ಅವ್ರ ಅಜ್ಜಿ ಇದ್ರೆ ಸಾಕಿ ಗುಬ್ಬಿಗೆ. ನೋಡ್ರಿ ಹೆಂಗ ಕೇಳಿದ ತಕ್ಷಣ ಉಮ್ಮ ಕೊಡ್ತಾಳ ಅವ್ರಮ್ಮಗೆ. ಖುಷಿಯಾಗೈತಕಿ ನನ್ ಬಿಟ್ಟು ಹೊಂಟಾರಪ್ಪ ಇವ್ರು ಇಲ್ಲೇ ಅಂತೇಳಿ. ಅದಕ್ಕೆ ಅವ್ರು ಏನ್ ಕೇಳಿದ್ರು ಮಾಡಾಕ್ತಾಳ ಅದನ್ನ. ಈಗ ದೇವ್ರು ತೋರಿಸಿದ್ಲೆ ನಮಸ್ಕಾರ ಮಾಡ್ತೀನಿ ಅಂತೇಳಿ ಅವ್ರಮ್ಮ ಆಕಿಗೆ ನಮಸ್ಕಾರ ಮಾಡಕ್ ಕರ್ಕೊಂಬಂದ್ರು. ಯಾವ ದೇವ್ರು ನೋಡಿದ್ರು ನಮಸ್ಕಾರ ಮಾಡ್ತಾಳಕಿ. ದೇವ್ರಿಗೂ ಟಾಟಾ ಮಾಡತ್ತಾಳ ನೋಡ್ರಿ ನಮಸ್ಕಾರ ಮಾಡಿ. ನಮ್ದೇ ಟೈಮ್ ಆಯ್ತು. ಬಸ್ಸು ಸೌದತ್ತಿಯಿಂದ ನಮ್ದು 9:30 ಆಗಿತ್ತು. ಅದ್ರ ಸಿರ್ಸಂಗಿಯಿಂದ ಬಸ್ ಆ ಟೈಮಿಗಿಲ್ಲ. ಬೇಗ ಹೋಗ್ಬೇಕಂತೇಳಿ 7 ಗಂಟೆಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ನೋಡ್ರಿ ಗುಬ್ಬಿ ಒಟ್ಟ ಬರಾತಿಲ್ಲ. ಅವ್ರಪ್ಪನ ಹತ್ರ ಬಾ ಅಂತಂದ್ರೆ ಇಲ್ಲೇ ಇರ್ತೀನಿ ಅನ್ನತ್ತಾಳ. ನಡ್ರಿ ನೀವಂತ ಟಾಟಾ ಮಾಡತ್ತಾಳ ನಮ್ಗಿಬ್ರಿಗೂ. ನೋಡ್ರಿ ಅವ್ರ ಅಜ್ಜ ದಿಮಾಕ್ ಮಾಡತ್ತಾಳ, ನಾನು ಕಳಿಸ್ಬಾರ್ದು ಇವ್ರು ನಾನು ಇಲ್ಲೇ ಇಟ್ಕೋಬೇಕಂತೇಳಿ. ನಾ ಡ್ಯೂಟಿಗೆ ಹೊಂಟೀನಿ ಅಂತ ತಿಳ್ಕೊಂಡು ಬಾ ಅಂದ್ರೆ ಬಂದ್ಲಕ್ಕಿ. ನೋಡ್ರಿ ಮನೆ ಒಳಗೆ ಹೋಗೋದು ನಡಿ ಅನ್ನತ್ತಾಳ. ನಾವು ಸಿರ್ಸಂಗಿಯಿಂದ ಸೌದತ್ತಿಗೆ ಬಸ್ ಹತ್ತಿದ್ವಿ. ಟೈಮು ಭಾಳ ಇತ್ತಿನ್ನು, ಆದ್ರೆ ಲೇಟಾಗಿ ಹೋದ್ರೆ ಒಂದು ವೇಳೆ ಬಸ್ ಮಿಸ್ ಆದ್ರೆ ಅದು ಅನ್ಕೊಂಡು ಮುಂಚೆನೇ ಹೋಗಾತಿದ್ವಿ. ಸೌದತ್ತಿ ಒಳಗೆ ಶುಕ್ರವಾರ ಭಾಳ ರಶ್ ಇತ್ತು. ಯಾಕಂದ್ರೆ ಹುಣ್ಣಿಮೆ ಸಮೀಪ ಇದ್ದಿದ್ದಕ್ಕೆ ಯಲ್ಲಮ್ಮಗುಡ್ಡಕ್ಕೆ ಭಾಳ ಮಂದಿ ಬಂದಿದ್ರು. 9 ಗಂಟೆ ಆದ್ರೂ ಬಿಜಾಪುರ ಮುಧೋಳ ಸೈಡಿಂದ ಬಂದ ಮಂದಿ ಹಂಗೆ ಭಾಳ ಕುಂತಿದ್ರು. ಇವರು ನಮ್ಮ ಜೊತೆ ಬರ್ತಾ ಇದ್ರು ಬೆಂಗಳೂರಿಗೆ. ಅವ್ರ ರಿಲೇಟಿವ್ಸ್ ಹೋದವರು. ನಮ್ದು ಬಸ್ ಬರೋ ಟೈಮ್ ಆಯ್ತು. ಸೌದತ್ತಿ ಟು ಬೆಂಗಳೂರು. ನಾವು ಸೌದತ್ತಿಯಿಂದ ಬೆಂಗಳೂರು ಬಸ್ ಹತ್ತಿ ಹೋದ್ವಿ. ನೋಡ್ರಿ ನಮ್ಮ ಗುಬ್ಬಿ ಮತ್ತು ಅವರಪ್ಪ ಮಲ್ಕೊಂಡ್ರೆ. ನನಗೇನು ನಿದ್ದೆ ಬಂದಿರಲಿಲ್ಲ. ನಾವು ಮಾರ್ನಿಂಗ್ ಬೆಂಗಳೂರು ರೀಚ್ ಆದ್ವಿ. ನಾನು ಬೇಗ ಎದ್ದಿದ್ದೆ. ನಮ್ಮ ಗುಬ್ಬಿನ ಅವರಪ್ಪನ ಎಬ್ಬಿಸ್ಬೇಕಂದ್ರೆ ನೋಡ್ರಿ ಅವ್ರು ಹೆಂಗೆ ಮಾಡತ್ತಾರ. ನೀ ಎದ್ದು ಯಾಕೆ ನಮ್ಮನ್ನ ಎಬ್ಸಾಗುತ್ತೆ ಮಲ್ಗೋಗ್ಬಿಡ ಅಂತೇಳಿ. ನೋಡ್ರಿ ಅವ್ರಿಗೆ ನಿದ್ದೆ ಅಂದರೆ ಎಷ್ಟು ಇಂಪಾರ್ಟೆಂಟ್ ಐತಿ. ಅಂತೂ ನಮ್ಮ ಗುಬ್ಬಿ ಅವರಪ್ಪ ಎದ್ರು. ನಮ್ದು ಸ್ಟಾಪ್ ಇನ್ನೂ 1-2 ಸ್ಟಾಪ್ ಆದ್ಮೇಲೆ ಇತ್ತು. ಗುಬ್ಬಿ ಹಾಯ್ ಮಾಡ್ತಾಳೆ ನೋಡ್ರಿ. ಇನ್ನು ನಿದ್ಕನಾಗದ. ಗುಬ್ಬಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಆದ್ರೂ ಹಾಯ್ ಮಾಡತ್ತಾಳ. ನಮ್ಮನ್ನು ಕರ್ಕೊಂಡು ಹೋಗಾಕ ಅಂಕಲರ್ ಬಂದಿದ್ರು. ನಮ್ಮನ್ನು ಕರ್ಕೊಂಡು ಮನೆ ಕಡೆ ಹೊಂಟ್ರವ್ರು. ನೋಡ್ರಿ ಗುಬ್ಬಿ ಎಲ್ಲಿ ಕರ್ಕೊಂಬಂದ್ರಪ್ಪ, ಮತ್ತು ಬರೀ ಅಡ್ಡಾಡ್ಸತ್ತಾರ ಇವರು ಅಂತೇಳಿ ಅನ್ನತ್ತಾಳ. ಆ ಕಡೆ ಈ ಕಡೆ ನೋಡತ್ತ ಎಲ್ಲಿ ಬಂದೀವಂತೇಳಿ. ಅವರು ಬನ್ನೇರ್ಘಟ್ಟದಾಗಿರ್ತಾರ ನಮ್ಮ ರಿಲೇಟಿವ್ಸು. ನೋಡ್ರಿ ಅವ್ರ ಮನೆಗೆ ಬಂದ್ವಿ. ಅಕ್ಕ ನಮ್ಮ ಗುಬ್ಬಿನ ಎತ್ಕೊಳತ್ತಾರ. ಅವ್ರ ಮನೆಗೆ ಹೋಗಿ
ಫ್ರೆಶ್ ಅಪ್ ಆಗಿ ಟೀ ಎಲ್ಲ ಕುಡಿದ್ವಿ. ನಮ್ಮ ಗುಬ್ಬಿಗೆ ಬಸ್ ಒಳಗೆಲ್ಲ ಬಂದು ಸಾಕಾಗಿತ್ತು, ಯಾವಾಗ ಆಟ ಆಡತ್ತೀನೋ ಅಂತೇಳಿ ಮನೆಗೆ ಬರೋತ್ಲಿನ ಸ್ಟಾರ್ಟ್ ಮಾಡಿ ಆಟ ಆಡಕ್ಕೆ. ಅಲ್ಲಿಂದ ಸಾಯಂಕಾಲ ನಾವು ಮತ್ತು ಅವ್ರ ಮನೆಯವರು ಇನ್ನೊಬ್ರು ಎಲೆಕ್ಟ್ರಾನಿಕ್ ಒಳಗಿರ್ತಾರ, ಅವ್ರಿಗೆ ಮೀಟಾಗಿ ಬರಕ್ಕಂತ ಹೊಂಟಿದ್ವಿ. ಮತ್ತೆ ಅಲ್ಲಿ ಹೋಗಿ ಬಂದು ನಾಳೆ ಫಂಕ್ಷನ್ ಇದೆ ಅಂತ ಬೇಗ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ನೋಡ್ರಿ ಫಂಕ್ಷನಿಗೆ ಮತ್ತೆ ರೆಡಿ. ನಾವು ಸೀಮಂತ ಕಾರ್ಯಕ್ರಮಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ನೋಡ್ರಿ ಗುಬ್ಬಿ ಮತ್ತು ಅವ್ರ ಪಪ್ಪ ರೆಡಿ ಆಗ್ಯಾರ. ಗುಬ್ಬಿ ಹಾಯ್ ಮಾಡತ್ತಾರ. ಇವಳು ಚಾರ್ವಿಕಾ ನಮ್ಮನ್ನು ಪಿಕಪ್ ಮಾಡಕ್ಕೆ ಬಂದಿದ್ರು ಇವರೇ. ಇದು ಚಾರ್ವಿಕಾ ತಮ್ಮ. ಮನೆಯೆಲ್ಲರೂ ರೆಡಿಯಾಗಿ ಹೋಗೋಷ್ಟ್ರೊಳಗೆ ಲೇಟ್ ಆಯಿತು. ಎಲ್ಲರೂ ರೆಡಿ ಆಗ್ಬೇಕಂದ್ರೆ ಟೈಮ್ ಭಾಳ ಬೇಕು, ಹಾಗೆ ನಾನು ರೆಡಿ ಆದೆ. ಎಲ್ಲರೂ ರೆಡಿಯಾಗಿ ಆಚೆ ಹೋಗಿದ್ರು. ಅಕ್ಕ ಸ್ವಲ್ಪ ಎಲ್ರದ್ದು ನಾಷ್ಟ ಆದಮೇಲೆ ಅವರೆಲ್ಲ ರೆಡಿಯಾಗಿ ನಾಷ್ಟ ಮಾಡಬೇಕಾದ್ರೆ ಲೇಟ್ ಆಯಿತು. ಅವರು ಅವಸರವಾಗಿ ನಾಷ್ಟ ಮಾಡತ್ತಿದ್ರು. ನೋಡ್ರಿ ಗುಬ್ಬಿ ಎಷ್ಟೊತ್ತು ನಿಮ್ಮದು ಬರೀ ಇದೆ ಎತ್ಲ ಅನ್ನಕ್ತಾರ. ನೋಡ್ರಿ ಇದು ನಮ್ಮ ಫ್ಯಾಮ್ಲಿ. ನಾವು ರೆಡಿ ಆದ್ವಿ. ನಮ್ಮ ಗುಬ್ಬಿ ಒಂದೆರಡು ಫೋಟೋ ತಗೊಳ್ಳೋಣ ಅಂದ್ರೆ ಒಟ್ಟ ನೋಡಾತಿಲ್ಲ, ಅದಕ್ಕೆ ಮೆಮ್ರಿಗೆ ಇರಲಿ ಅಂತೇಳಿ ವಿಡಿಯೋ ಮಾಡಿದೆ. ಇವರು ಚಾರ್ವಿಕಾರ್ ಪಪ್ಪ, ಅವರು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ನೋಡ್ರಿ ಟೈಮ್ ಆಗೈತೆ ಹೋಗ್ಬೇಕಂದ್ರೂ ಅದು ಮರ್ತೀನಿ ಇದು ಮರ್ತೀನಿ ಅಂತೇಳಿ ಒಳಗೆ ಹೋಗೋದು ಹೊರಗೆ ಹೋಗೋದು ಬರೇ ಇದಾಯಿತು ಹೋಗೋವರೆಗೂ. ಫೈನಲ್ ಆಗಿ ಅವರು ರೆಡಿಯಾಗಿ ಬಂದರು. ನೋಡ್ರಿ ಇದು ಚಾರ್ವಿಕಾರ್ ಫ್ಯಾಮಿಲಿ. ಅವ್ರ ಪಪ್ಪ ಅವ್ರ ಮಮ್ಮಿ ಅವ್ರ ತಮ್ಮ ಗಾಡಿ ಒಳಗೆ ಆಲ್ರೆಡಿ ಕುಂತಾರ. ಅವ್ರ ಅಜ್ಜಿ ಹತ್ರ ಹೋಗಿ ರೆಡಿಯಾಗಿ ಆಚೆ ಬಂದ್ರೂ ಲೇಟ್ ಆಗತ್ತಿತ್ತು. ಆದ್ರೆ ನಾ ಬೇಗ ಹತ್ಕೊಂತಿದ್ದೆ, ನಾ ಅಷ್ಟು ರೆಡಿ ಆಗಲ್ಲ, ಹಂಗೆ ಅನ್ಕೋಬೇಡ್ರಿ. ನಾನು ರೆಡಿ ಆಗಿದ್ದೆ. ಫಂಕ್ಷನ್ ಅಂದ್ರೆ ಮತ್ತೆಲ್ಲ ಹೆಣ್ಮಕ್ಳಿಗೆ ರೆಡಿ ಆಗೋದೊಂದೇ ಹಬ್ಬ. ನಮ್ಮ ಗುಬ್ಬಿ ನೋಡ್ರಿ ನಡೀರಿನ ಸಾಕು ಅನ್ನತ್ತಿದ್ಲು. ಎಲ್ಲರೂ ಅವರು ಇವರು ಅನ್ನತ್ಲೇ ಟೈಮ್ ಆಗಿಬಿಡ್ತಿಲ್ಲೇ. ಅವರು ಅವಸರವಾಗಿ ಎಲ್ಲ ಕರೆಯತ್ತಿದ್ರು ಎಲ್ರಿಗೂ. ಟೈಮ್ ಆಗೈತೆ ಅಂತೇಳಿ ಮತ್ತು ನೋಡ್ರಿ ಇಲ್ಲೇ ನಿಂತ್ಕೊಂಡಾರ. ಟೈಮ್ ಆಗೈತೆ ಅಂತೇಳಿ ಇನ್ನೊಬ್ಬರೇ ಬರ್ತಾ ಇರಲಿಲ್ಲ. ಅಂತೂ ಎಲ್ಲರೂ ಕುಂತ್ವಿ ಗಾಡಿ ಒಳಗೆ. ನಮ್ಮದು ಗಾಡಿ ಸ್ಟಾರ್ಟ್ ಆಯ್ತು. ನಮ್ಮ ಗುಬ್ಬಿ ನೋಡ್ರಿ ಕಿಡ್ಗಿಡ್ತನ ಮಾಡಾಕೋತ್ಲಂಗ. ಅವಳಿಗೆ ಹೊಡ್ಯಾತಾಳ. ಪಾಪಕ್ಕಿ ಚಿಕ್ಕ ಮಗು ಅನ್ಕೊಂಡು ಸುಮ್ಮಿದ್ಲು. ಹೊಡೆದು ಮತ್ತೆ ಸಮಾಧಾನ ಮಾಡಕ್ಕೆ ಮುತ್ತು ಕೊಡಾತಾಳ ಆಕಿಗೆ. ಇದು ಚಾರ್ವಿಕಾರ್ ಅಜ್ಜಿ, ಇದು ಚಾರ್ವಿಕಾರ್ ಮಾಮ. ಫೈನಲಿ ಹೊಂಟ್ವಿ. ಮತ್ತೆ ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಸೀಮಂತಕ್ಕೆ ಅವ್ರ ತಂಗಿಗೆ ಅಕ್ಕ ಬಳೆ ತರಕ್ಕೆ ಹೋಗಿದ್ರು. ಅಲ್ಲಿ ಅವಸರವಾಗಿ ತಗೊಂಡು ಓಡ್ಬರತ್ತಾರ. ಇದು ಬೆಂಗಳೂರು ನೈಸ್ ರೋಡ್. ಇಲ್ಲಿಂದ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂಟೀವಿ. ಸಂಡೇ ಇತ್ತು, ಟ್ರಾಫಿಕ್ ಭಾಳ ಇದೆ ಅಂದ್ಕೊಂಡ್ವಿ, ಆದರೂ ಸ್ವಲ್ಪ ಕಡಿಮೆ ಇತ್ತು. ಫಂಕ್ಷನ್ ಹಾಲ್ ಇನ್ನೇನು ಸಮೀಪ ಇತ್ತು, ಮತ್ತು ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಯಿತು. ಬೇಗ ಬರ್ರಿ ಅಂತ ಫೋನ್ ಮಾಡತ್ತಿದ್ರು ಅವರು. ಹಂಗೂ ಹಿಂಗೂ ಹೊಂಟೀವಿ. ಫಂಕ್ಷನ್ ಇದ್ದಾಗ ಎಷ್ಟು ಬೇಗ ಹೋಗ್ಬೇಕಂದ್ರೂ ಆಗೋದೇ ಇಲ್ಲ. ಎಲ್ಲರೂ ರೆಡಿಯಾಗಿ ಹೋಗ್ಬೇಕಾದ್ರೆ ಲೇಟಾಗೇ ಬಿಡುತ್ತೆ. ನಮ್ಮದು ಹಾಗೆ ಆಯಿತು, ಲೇಟ್ ಆಯಿತು. ನಾವು ಫಂಕ್ಷನ್ ಹಾಲ್ ಕಡೆ ಬಂದ್ವಿ. ನೋಡ್ರಿ ಇದು ಎಂಟ್ರೆನ್ಸ್. ನಮ್ಮ ಗುಬ್ಬಿ ಮತ್ತು ಇದು ಶಶಿಯಕ್ಕ. ಫಂಕ್ಷನ್ ಹಾಲ್ ಒಳಗೆ ಹೊಂಟೀವಿ. ಅಲ್ಲೆಲ್ಲ ನಮ್ಮ ಕಡೆದಂಗೆ ಮಂದಿಗೆಲ್ಲ ಹೇಳಲ್ಲ, ಅವ್ರಿಗೆ ಬೇಕಾದವ್ರಿಗಷ್ಟೇ.
30-40 ಜನ ಆದ್ರೆ ಮುಗೀತು ಫಂಕ್ಷನ್. ಎಂಟ್ರೆನ್ಸಿಗೆ ಜ್ಯೂಸ್ ಇಟ್ಟಿದ್ರು. ನಮ್ಮ ಗುಬ್ಬಿ ನೋಡ್ರಿ ಜ್ಯೂಸ್ ಕುಡಿದು ಹೆಂಗೆ ಮುಖ ಮಾಡಿದ್ಲು. ಇಲ್ಲಿ ಬಾಯ್ ಬೇಬಿ ಅಂದರೆ ಬ್ಲೂ ಕಲರು, ಗರ್ಲ್ ಬೇಬಿ ಅಂದರೆ ಪಿಂಕ್ ಕಲರು ಹಾರ್ಟ್ ಅಂಟ್ಸಕ್ಕೆ ಇಟ್ಟಿದ್ರು. ನೋಡ್ರಿ ಯಾವ ಕಡೆ ಜಾಸ್ತಿ ಇರುತ್ತಂತ ಗೆಸ್ಸಿಂಗ್ ಇಟ್ಟಿದ್ರು. ಆ ಕಡೆ ಫಂಕ್ಷನ್ ಮಾಡಿದ್ರೆ ಭಾಳ ಚಂದ ಮಾಡಿರ್ತಾರೆ. ನಮ್ಮ ಕಡೆ ಈ ಥರ ಮಾಡೋದು ಕಡಿಮೆ. ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ. ಆ ಬೊಂಬೆಗಳನ್ನ ನೋಡ್ರಿ, ನವಿಲ್ಗಳು ಎಷ್ಟು ಚೆನ್ನಾಗಿ ಮಾಡ್ಯಾರ. ಡೆಕೋರೇಷನ್ ಭಾಳ ಚಂದ ಮಾಡಿದ್ರು. ನಮ್ಮ ಗುಬ್ಬಿ ನೋಡ್ರಿ ಈಗ ಒಂದು ಪೋಸ್ ಕೊಡಾತಿದ್ಲು. ಅದಕ್ಕೆ ಹಾಗೆ ವಿಡಿಯೋ ಮಾಡಿಬಿಟ್ಟೆ. ಅಲ್ಲಿ ನೋಡ್ರಿ ಯಾರು ಹೂವು ಮುಟ್ಕೊಂಡ್ಬಂದಿರಲ್ಲ ಎಲ್ಲರಿಗೂ ಹೂವು ಕೊಡ್ತಾರ. ಯಾಕಂದ್ರೆ ಅಲ್ಲಿ ಭಾಳ ಜನ ಇರಂಗಿಲ್ಲ, ಬೆರಳೆಣಿಕೆ ಎಷ್ಟು ಮಾತ್ರ ಇರ್ತಾರ. ಸೊ ಎಲ್ಲರಿಗೂ ಹೂವು ಕೊಟ್ಟರು. ಇಲ್ಲಿ ಸೀಮಂತ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನಾವು ಅಕ್ಕಂಗೆ ಅರಿಶಿನ ಕುಂಕುಮ ಕೊಟ್ಟು ಬಳೆ ಇಡಿಸಿ ಸೀರೆ ಕೊಟ್ಟೆ. ನಮ್ಮ ಗುಬ್ಬಿ ಭಾಳ ಹಠ ಮಾಡಾತಿದ್ಲು, ನಿಲ್ವಳ್ಳಾಗಿದ್ಲು ಸ್ಟೇಜ್ ಮೇಲೆ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು. ನಾವೀಗ ಊಟಕ್ಕೆ ಬಂದ್ವಿ. ನೋಡ್ರಿ ಇಲ್ಲೆಲ್ಲ ಬಾಳೆ ಎಲೆ ಮೇಲೆ ಊಟ. ಒಂದೊಂದು ವಾಟರ್ ಬಾಟಲ್ ಕೊಡ್ತಾರ. ಇಲ್ಲೆಲ್ಲ ಊಟ ಮುಗಿಸ್ಕೊಂಡು ಫಸ್ಟ್ ಎಲ್ಲ ಈ ಕಡೆ ಪಾಯಸ ಕೊಡ್ತಾರ, ಸ್ವೀಟ್ ಎಲ್ಲ ಕೊಟ್ಟು ಆಮೇಲೆ ಖಾರದ ಐಟಮ್ಸ್ ಕೊಡ್ತಾರ. ನಾವು ಊಟ ಎಲ್ಲ ಮಾಡಿ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲೇ ರಿಟರ್ನ್ ಗಿಫ್ಟ್ ತೊಗೊಂಡು ಹೊಂಟ್ವಿ. ನಮ್ಮ ಗುಬ್ಬಿಗೆ ನಿದ್ದೆ ಬಂದು ಆತಿದ್ಲು. ಸ್ವಲ್ಪ ಹೊತ್ತು ಮಲ್ಕೊಂತ ನಾನು ಅಲ್ಲೇ ಕುಂತೆ. ನಮ್ಮ ಗುಬ್ಬಿ ಮಲ್ಕೊಂಡಿದ್ಲಂತೆ, ನಾನು ಸ್ವಲ್ಪ ಕುಂತೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಹೊಂಟ್ವಿ. ನಮ್ಮ ಗುಬ್ಬಿ ಮತ್ತೆ ಅಕ್ಕಿದ ಕಾರ್ಬಾರ್ ಸ್ಟಾರ್ಟ್ ಮಾಡಾಕಿತ್ತು. ಕಾರ್ ಒಳಗೆ ಬಂದು ಕುಂತು ನೋಡ್ರಿ ಅದು ರಿಟರ್ನ್ ಗಿಫ್ಟ್ ಒಳಗೆ ಎಲೆ ಅಡಿಕೆ ಹಣ್ಣು ಅರಿಶಿನ ಕುಂಕುಮ ಬಳೆ ಇಟ್ಟಿರ್ತಾರ ಅವ್ರು. ಅದರಲ್ಲಿ ಇದ್ರೊಂದು ನೋಡ್ರಿ ಆ ಗಿಫ್ಟ್ ಇದ್ರ ಕವರಲ್ಲಿ ಈ ಥರ ಕಂಟೈನರ್ ಇಟ್ಟಿದ್ರು. ಅದ್ರೊಳಗೆ ಅರಿಶಿನ ಕುಂಕುಮ ಬಳೆ ಇಟ್ಕೊಟ್ಟಿದ್ರು. ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ ಇಲ್ಲೇ ಫಂಕ್ಷನ್ ಆಯ್ತಂದ್ರೆ ಲಾಸ್ಟಲ್ಲಿ. ನೋಡ್ರಿ ಇದೊಂದು ಟೀ ಮಗ್ ಥರ ಇಟ್ಟಿದ್ರು. ನಾವು ರಿಟರ್ನ್ ಮನೆ ಕಡೆ ಹೊಂಟ್ವಿ. ಈಗ ಇದು ಮನೆ ಹತ್ತಿರ ಇದ್ರೂ ಬೇಗ ಹೋಗೋಕ್ಕಾಗಲ್ಲ. ಈ ಕಡೆ ಅಲ್ಲಲ್ಲಿ ಸ್ಟಾಪ್ ಇರ್ತಾನೆ ಇರ್ತಾವೆ ಟ್ರಾಫಿಕ್ ಜಾಮ್ ಸಲುವಾಗಿ. ಇದು ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋದ್ವಿ. ನೆಕ್ಸ್ಟ್ ವಿಡಿಯೋ